ಬಹುಭಾಷೆಗಳ ಭಾರತವೇ ಹೊರತು, ಬಹು ಸಂಸ್ಕೃತಿಯ ಭಾರತವೇ ಹೊರತು ಒಂದು ಹಿಂದಿ ಭಾಷೆಯ ಭಾರತ ಅಲ್ಲ ಅನ್ನೋದನ್ನ ಆ ಮೂರ್ಖರಿಗಿನೂ ಅರ್ಥನೇ ಆಗಿಲ್ಲ. ಹಿಂದಿ ಬೇಕು ಅನ್ನುವ ರಾಜ್ಯಪಾಲ ಕರ್ನಾಟಕಕ್ಕೆ, ನಮಗೆ ಈ ರಾಜ್ಯಪಾಲ ಬೇಡ ಅನ್ನೋದು ನಮ್ಮ ಹೋರಾಟ. ಇವತ್ತು ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕವಾಗಿ ಅವಶ್ಯಕತೆ ಇಲ್ಲ, ಅದು ಒಂದು ಬಿಳಿಯಾನೆ ಸಾಕಿದಂತೆ. ಇನ್ನೂ 100 ಬಾರಿ ನಾವು ಜೈಲಿಗೆ ಹೋದ್ರೂ ಕೂಡ ಹಿಂದಿ ಹೇರಿಕೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಶೋಭಾ ಕರಂದ್ಲಾವ್ರು ಹಿಂದಿ ನೋಡಬೇಕು, ಇವ್ರಿಗೊಂದು ಭಾಷೆ ಕಲಿ ಯೋಗ್ಯತೆಯೂ ಇಲ್ಲ. ಆ ಹಿಂದಿ ಕಲ್ತಿರ್ತಕ್ಕಂಥ ಗುಲಾಮರಾಗಿ ಕೆಲಸ ಮಾಡಲಿಕ್ಕಾಗಿಯೇ, ಅವರ ಬ್ಯಾಳೆಗಳನ್ನು ಬೇಯಿಸೋಣ ಸಲುವಾಗಿಯೇ ಈ BJPಯವರು ಎಂದೂ ಕೂಡ ನಾಡ ಪ್ರೇಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮದೇ ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲಪ್ಪ, ಆ ಮುಖ್ಯಮಂತ್ರಿಗೆ ಪತ್ರ ಬರೀ ನೀನು. ನಿಮಗೇನಾದರೂ ಕನ್ನಡಿಗರ ಪರವಾಗಿ, ಕನ್ನಡದ ಜನರ ಪರವಾಗಿ, ಕನ್ನಡದ ಪರ ಹಿತವನ್ನು ಕಾಯ್ಲಿಕ್ಕಾಗಲಿಲ್ಲ ಅಂದರೆ ಕರ್ನಾಟಕ ಬಿಟ್ಟು ತೊಲಗಿ ಸ್ವಾಮಿ. ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯತೆ ಅನ್ನುವ ಅವರು ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ. ರಾಷ್ಟ್ರ ಯಾವ ಮುಖಾಂತರ ಆಯಿತು, ಭಾರತ ಅನ್ನೋದು ಎಲ್ಲಿ ಹುಟ್ಕೊಂತು, ಯಾವ ಕಾರಣಕ್ಕೆ ಹುಟ್ಕೊಂತು, ಆ ಭಾರತದ ಪ್ರಭುತ್ವ ಈಗ ಗಟ್ಟಿಯಾಗಿದ್ದರೆ ಯಾವ ಕಾರಣದಿಂದ ಅನ್ನೋದು ನಮ್ಮ BJP ನಾಯಕರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಒಂದು ಹಿಂದಿಯ ಭಾರತ ಅಲ್ಲ ಭಾರತ, ಬಹುಭಾಷೆಗಳ ಭಾರತವೇ ಹೊರತು, ಬಹು ಸಂಸ್ಕೃತಿಯ ಭಾರತವೇ ಹೊರತು, ಆಚಾರ ವಿಚಾರಗಳ ಭಾರತವೇ ಹೊರತು ಒಂದು ಹಿಂದಿ ಭಾಷೆಯ ಭಾರತ ಅಲ್ಲ ಅನ್ನೋದನ್ನ ಆ ಮೂರ್ಖರಿಗಿನ್ನೂ ಅರ್ಥನೇ ಆಗಿಲ್ಲ. ಭಾಷೆಯ ಹೆಸರಿನಲ್ಲಿ ಒಂದು ರಾಜ್ಯ ಆಯಿತು, ಭಾಷೆ ರಾಜ್ಯಗಳ ಒಕ್ಕೂಟವೇ ಭಾರತ ಅನ್ನೋ ಅರಿವು ಅವ್ರಿಗಿರಬೇಕಾಗಿತ್ತು. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನು ಇಲ್ಲಿವರೆಗೂ ರಾಷ್ಟ್ರ ಭಾಷೆ ಅಂತ ಹೇಳಿ ಬರೀ ಸುಳ್ಳು ಹೇಳಿ, 1000 ಸುಳ್ಳು ಹೇಳಿ ಒಂದು ನಿಜ ಮಾಡಕ್ಕೆ ಹೊರಟಿದ್ರು. ಆದರೆ 1000 ಸುಳ್ಳು ಹೇಳಿದ್ರು ಹಿಂದಿ ರಾಷ್ಟ್ರ ಭಾಷೆ ಅನ್ನೋದು ನಿಜ ಆಗಲಿಲ್ಲ. ಅದಕ್ಕೇನು ಮಾಡಿದ್ದಾರೆ, ಈಗ ಹಿಂಬದಿಯ ಬಾಗಿಲಿಂದ ಸಂಚು ಮಾಡಿ ಇಂಥ ನಾಯಕರುಗಳನ್ನೆಲ್ಲ, ರಾಜ್ಯಪಾಲರನ್ನ, ಇಂಥ ಹಿಂದಿ ಸಾಮ್ರಾಜ್ಯಶಾಹಿಗಳನ್ನು ಮುಂದಿಟ್ಟುಕೊಂಡು ನಮ್ಮ ರಾಜ್ಯದಲ್ಲಿ ಹಿಂದಿಯನ್ನು ಬೇರನ್ನ ಬಿಡಲಿಕ್ಕೆ ಹೊರಟಿದ್ದಾರೆ. ಹಾಗೆ ಕರ್ನಾಟಕದ ನೆಲದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಿ ಬೇರಲ್ಲ, ಬೂಡನೂ ಇಲ್ದಂಗೆ ಮಾಡಿಬಿಡ್ತೀವಿ. ಬೇರೆ ಸಮೇತ ಕಿತ್ತಾಕೋವರೆಗೂ ನಾವು ಸುಮ್ಮನೆ ಇರೋರಲ್ಲ. ನಮಗೆ ಕನ್ನಡವೇ ರಾಷ್ಟ್ರ ಭಾಷೆ, ನಮ್ಮ ನಾಡಿನ ಮಕ್ಕಳಿಗೆ ಕನ್ನಡವೇ ರಾಷ್ಟ್ರ ಭಾಷೆ ಹೊರತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಂತೇಳಿ ಇಲ್ಲಿವರೆಗೂ ನಮ್ಮನ್ನು ಏನು ಸುಳ್ಳು ಹೇಳಿ ಪಳ್ಳು ಮಾತುಗಳಿಂದ ನಮ್ಮನ್ನು ಮೆಚ್ಚಲಿಕ್ಕೆ ಹೊರಟಿದ್ರಲ್ಲ BJP ನಾಯಕರು, ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಒಳಗೊಂಡಂತೆ. ಒಂದು ಕಾಲಕ್ಕೆ ಕಾಂಗ್ರೆಸ್ಸು ಈ ಕೆಲಸವನ್ನು ಮಾಡಿತ್ತು. ಹಾಗಾಗಿ ಈ ರಾಷ್ಟ್ರೀಯ ಪಕ್ಷಗಳು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ 1000 ಸುಳ್ಳು ಹೇಳಿ ನಿಜ ಮಾಡಲಿಕ್ಕೆ ಹೊರಟಿದ್ರು. ಅವರ ಹಣೆ ಭಾರವನ್ನು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿದವರು ನಾವು ಕನ್ನಡ ಹೋರಾಟಗಾರರು. ಹಾಗಾಗಿ ತಕ್ಷಣ ನಮ್ಮ ರಾಜ್ಯಪಾಲರು ಇವತ್ತು ಏನು ತ್ರಿಭಾಷಾ ಈ ಗ್ರೇಡಿಂಗ್ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡ್ತಲ್ಲ, ಅದನ್ನು ಪರಿಶೀಲನೆ ಮಾಡಿ ಅಂತ ಈ ರಾಜ್ಯಪಾಲರು ಪತ್ರ ಬರೀತಾರೆ. ಇವರಿಗೆ ಯಾರು ಈ ಪತ್ರವನ್ನು ಬರೆದಿರುವ ರಾಜ್ಯಪಾಲರು, ನಿಮ್ಮದೇ ಮಧ್ಯಪ್ರದೇಶದಲ್ಲಿ ದ್ವಿಭಾಷಾ ನೀತಿ ಇದೆಯಲ್ಲಪ್ಪ, ಆ ಮುಖ್ಯಮಂತ್ರಿಗೆ ಪತ್ರ ಬರೀ ನೀನು. ರಾಜ್ಯಪಾಲರೇ, ಆ ಮುಖ್ಯಮಂತ್ರಿ, ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ಪತ್ರ ಬರೆದು ಹೇಳಿ, ದ್ವಿಭಾಷಾ ನೀತಿ ಇದೆ ನಿಮ್ಮ ರಾಜ್ಯದಲ್ಲಿ, ತ್ರಿಭಾಷಾ ನೀತಿ ಮಾಡುವ ಮುಖಾಂತರ ತ್ರಿಭಾಷೆಯಾಗಿ ಕನ್ನಡವನ್ನು ಬಳಸಿ ಅಂತ ಹೇಳಿ ಪತ್ರ ಬರೀಲಿ ಈ ರಾಜ್ಯಪಾಲರು. ಅವ್ರಿಗೆ ಪತ್ರ ಬರೆಯೋಕ್ಕೆ ಯೋಗ್ಯತೆ ಇಲ್ಲ, ನಮಗೆ ಉಪದೇಶ ಮಾಡಲಿಕ್ಕೆ ನಿಂತಾರೆ ರಾಜ್ಯಪಾಲರು. ನಮ್ಮ ಮಕ್ಕಳ ಶಿಕ್ಷಣದ ಮೇಲೆ ತ್ರಿಭಾಷೆ ಹೆಸರಿನಲ್ಲಿ ಹಿಂದಿಯ ಬಲವಂತ ಏರಿಕೆ ಮಾಡಿ ಪ್ರತಿ ವರ್ಷ SLCಯಲ್ಲಿ ಲಕ್ಷಾಂತರ ಮಕ್ಕಳು, ಕನ್ನಡದ ಮಕ್ಕಳು ಫೇಲ್ ಆಗ್ತಾರಲ್ಲ, ಅದರ ಹೊಣೆ ಹೊತ್ತು ಈ ರಾಜ್ಯಪಾಲ ಯಾವತ್ತಾದರೂ ಮಾತಾಡಿದಾರ? ಯಾವತ್ತೂ ಮಾತಾಡಲಿಲ್ವಲ್ಲ. ಹಿಂದಿ ಏಜೆಂಟ್ರ ಥರ, ಹಿಂದಿ ಸಾಮ್ರಾಜ್ಯಶಾಹಿಗಳ ಥರ ಮಾತಾಡುವಂಥ ರಾಜ್ಯಪಾಲರೇ, ನಿಮಗೆ 1 ನಿಮಿಷ ಕರ್ನಾಟಕದಲ್ಲಿ ಇರಲಿಕ್ಕೆ ನೀವು ಯೋಗ್ಯರಲ್ಲ. ವಾಪಸ್ ನಿಮ್ಮ ಮಧ್ಯಪ್ರದೇಶಕ್ಕೋ ಇಲ್ಲ ದೆಹಲಿಗೋ ವಾಪಸ್ ಹೋಗಿ ಅಂತ ಆಗ್ರಹಿಸ್ಲಿಕ್ಕೋಸ್ಕರ ಕರವೇ ಇವತ್ತು ಇಲ್ಲಿ ಕೂತಿದೆ. ಹಿಂದಿ ಬೇಕು ಅನ್ನುವ ರಾಜ್ಯಪಾಲ ಕರ್ನಾಟಕಕ್ಕೆ, ನಮಗೆ ಈ ರಾಜ್ಯಪಾಲ ಬೇಡ ಅನ್ನೋದು ನಮ್ಮ ಹೋರಾಟ. ಹಾಗಾಗಿ ರಾಜ್ಯಪಾಲ ವಾಪಸ್ ಹೋಗೋವರೆಗೂ
ಆ ನಿಲುವಿಂದ ಆಚೆಗೆ ಬರೋವರೆಗೂ, ಪತ್ರವನ್ನು ವಾಪಸ್ ಪಡೆಯೋವರೆಗೂ ಕರವೇ ಈ ಹೋರಾಟವನ್ನು ಮುಂದುವರಿಸುತ್ತೆ. ರಾಜ್ಯಪಾಲರಿಗೆ ಒಂದು ಕಡೆ BJPಯ ರಾಷ್ಟ್ರೀಯ ನಾಯಕರುಗಳು ಆ ಶಂಕಿನಿಂದ ಬಂದ ತೀರ್ಥ ನಮ್ಮ ರಾಜ್ಯಪಾಲರಿಗೆ, ಹಾಗೆ ನಮ್ಮಲ್ಲಿ ಭಾರತದಲ್ಲಿರುವಂಥ ಹಿಂದಿ ಸಾಮ್ರಾಜ್ಯಶಾಹಿಗಳಿದಾರಲ್ಲ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಈ ರಾಜ್ಯಪಾಲರು ಅನ್ನೋದಾದರೆ ನನಗನ್ಸುತ್ತೆ ಇವರು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರ ಅನ್ನುವ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಯಾವುದೇ ಭಾಷೆಯ ವಿರೋಧಿಗಳು ನಾವಲ್ಲ. ಇಲ್ಲ, ನಾವು ಹಿಂದಿ ಕಲಿಯೋಕ್ಕೆ ಕೋಟಿ ಭಾಷೆ ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ. ಕೋಟಿ ಭಾಷೆ ಕಲೀಲಿ, ಆದರೆ ಯಾವುದೇ ಭಾಷೆ ಕನ್ನಡದ ಮಕ್ಕಳ ಮೇಲೆ ಹೇರಿಕೆ ಆಗಬಾರ್ದು, ಬಲವಂತ ಏರಿಕೆ ಆಗಬಾರ್ದು. ಕರ್ನಾಟಕದಲ್ಲಿ ರಾಷ್ಟ್ರ ಭಾಷೆ ಅಂತ ಬಂದರೆ ಅದು ನನ್ನ ಕನ್ನಡವೇ ರಾಷ್ಟ್ರ ಭಾಷೆ ಹೊರತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಈ ದಿನ ರಕ್ಷಣಾ ವೇದಿಕೆ ಏನು ರಾಜ್ಯಪಾಲರನ್ನ ವಾಪಸ್ ಕಳಿಸ್ಬೇಕು ಅಂತಕ್ಕಂಥ ಹೋರಾಟವನ್ನು ತಗೊಂಡರೆ ಅದಕ್ಕೆ ರೈತ ಚಳವಳಿ ಸಂಪೂರ್ಣವಾದ ಬೆಂಬಲ ಇದೆ. ಕಾರಣ, ಯಾವುದೇ ಒಂದು ಭಾಷೆ ಆಗಲಿ, ಆ ಭಾಷೆ ಆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಅದು ರಾಷ್ಟ್ರ ಭಾಷೆ. ಕನ್ನಡಿಗನಿಗೆ ಕನ್ನಡವೇ ರಾಷ್ಟ್ರ ಭಾಷೆ. ಹಿಂದಿ ಅಧಿಕೃತವಾಗಿ ಭಾರತ ದೇಶದ ಒಕ್ಕೂಟದ ಭಾಷೆಯಾಗಿ ಸ್ವೀಕಾರ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಹಿಂದಿಯನ್ನು ಕಡ್ಡಾಯ ಕಲಿಸುವ ಅಥವಾ ಅದನ್ನು ಆಪ್ಷನ್ ಆಗಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ರಕ್ಷಣಾ ವೇದಿಕೆ ಒತ್ತಾಯದ ಮೇರೆಗೆ ಯಾವ ತೀರ್ಮಾನವನ್ನು ತೆಗೆಂತು ಆ ತೀರ್ಮಾನದ ವಿರುದ್ಧ ರಾಜ್ಯಪಾಲರ ನಡೆ ಏನೈತಲ್ಲ ಇದು ಅತ್ಯಂತ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿರತಕ್ಕಂಥದ್ದು. ನಾರಾಯಣಗೌಡರು ಭಾಳ ಸ್ಪಷ್ಟವಾಗಿ ತಮ್ಮ ಹೋರಾಟದ ದಾರಿಯಲ್ಲಿ ತೋರಿಸಿದ್ದಾರೆ. ಆ ಹೋರಾಟಕ್ಕೆ ರೈತ ಚಳವಳಿ ಸಂಪೂರ್ಣವಾಗಿ ಬೆಂಬಲಿಸಿದೆ. ಈ ದಿನ ಇವತ್ತು ಶಿಕ್ಷಣ ಸಚಿವರಾಗಲಿ, ಮುಖ್ಯಮಂತ್ರಿ ಯಾದಿಯಾಗಿ ಎಲ್ಲರೂ ಕೂಡ ಇದಕ್ಕೆ ಪೂರಕವಾದ ಆಶಯಗಳನ್ನು ವ್ಯಕ್ತಪಡಿಸಿದರೆ ಅದನ್ನು ಬೇಕಾದಂಥ ಮಾರ್ಪಾಡು ಮಾಡಲಿಕ್ಕೆ, ದ್ವಿಭಾಷೆ ನೀತಿಯನ್ನು ಒಪ್ಪಲಿಕ್ಕೆ ಬೇಕಾದಂಥ ಸೂತ್ರವನ್ನು ಜಾರಿ ಮಾಡಲಿಕ್ಕೆ ಅಂಥ ವಿಶಿಷ್ಟ ಸಂದರ್ಭದಲ್ಲಿ ರಾಜ್ಯಪಾಲರು ಅಡ್ಡಗಾಲಾಗ್ತಕ್ಕಂಥ ಕೆಲಸವನ್ನು ಏನು ಕೇಂದ್ರಕ್ಕೆ ಪತ್ರ ಬರೆಯೋದ್ರ ಮೂಲಕ ಮಾಡಿದಾರಲ್ಲ, ಇದನ್ನು ಕನ್ನಡ ನಾಡಿನ ಯಾರೂ ಸಹಿಸೋಕ್ಕೆ ಸಾಧ್ಯ ಇಲ್ಲ. ಈ BJPಯವರು ಒಂಥರ ಕಮಂಗಿಗಳಿದ್ದಂಗೆ. ಅವರಿಗೆ ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ ಅವರ ಆಶ್ರಯ ಬೇಕು. ಅವರು ಯಾವ ಹಿಂದಿನೂ ಕೂಡ ಕಲ್ತಿಲ್ಲ, ಇವರು ಕೂಡ ಹಿಂದಿ ಕಲ್ತಿಲ್ಲ. CT ರವಿ ಮಾತಾಡೋದು ಹಿಂದಿ ನೋಡ್ಬೇಕು ನೀವು, ಶೋಭಾ ಕರಂದ್ಲಾವ್ರು ಹಿಂದಿ ನೋಡಬೇಕು. ಇವ್ರಿಗೊಂದು ಭಾಷೆ ಕಲಿ ಯೋಗ್ಯತೆಯೂ ಇಲ್ಲ. ಆ ಹಿಂದಿ ಕಲ್ತಿರ್ತಕ್ಕಂಥ ಗುಲಾಮರಾಗಿ ಕೆಲಸ ಮಾಡಲಿಕ್ಕಾಗಿಯೇ, ಅವರ ಬ್ಯಾಳೆಗಳನ್ನು ಬೇಯಿಸೋಣ ಸಲುವಾಗಿಯೇ ಈ BJPಯವರು ಎಂದೂ ಕೂಡ ನಾಡ ಪ್ರೇಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಆಟೋ ಡ್ರೈವರ್ಗಳು ಬೀದಿಗೆ ಬಿದ್ದು ಗ್ಯಾಸಿನ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸ್ಕೊಂಡು ಶಿಕ್ಷಣವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಡ್ಡಿ ಆಗ್ತಕ್ಕಂಥ ರೀತಿಯಲ್ಲಿ ಕನ್ನಡದ ದ್ರೋಹಿ ಕೆಲಸ ಮಾಡ್ತಕ್ಕಂಥ ಈ BJPಯವ್ರನ್ನ ಕನ್ನಡ ನಾಡು ಯಾವಾಗಲೂ ಕ್ಷಮಿಸೋದಿಲ್ಲ. ಈ ಕೂಡಲೇ ರಾಜ್ಯಪಾಲರು ಅವರ ಹೇಳಿಕೆಯನ್ನು ಹಿಂಪಡೆದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಭವನಕ್ಕೆ ನುಗ್ತೀವಿ, ರಾಜ್ಯ ಭವನ ಮುತ್ತಿಗೆಯನ್ನು ಹಾಕ್ತೀವಿ. ಯಾಕೆ ಅಂದರೆ ಇವತ್ತು ಬರೀ ಸಾಂಕೇತಿಕ ಹೋರಾಟ ಅಷ್ಟೇ ಇದು. ನಮಗೂ ಸಾಕಾಗಿದೆ. ಇಷ್ಟು ಹಲವಾರು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರು ಈ ನಾಡಿನಲ್ಲಿ ದ್ವಿಭಾಷಾ ಸೂತ್ರ ಜಾರಿ ಬರಬೇಕು, ತ್ರಿಭಾಷಾ ಸೂತ್ರ ಬೇಡ ಅಂತ ಸಾಕಷ್ಟು ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಜೈಲುವಾಸ ಕೂಡ ಅನುಭವಿಸಿದ್ದೀವಿ. ಆದರೂ ಕೂಡ ಈ ಹಿಂದಿ ಏರಿಕೆ ತಪ್ತಾ ಇಲ್ವಲ್ಲ ಸ್ವಾಮಿ? ಯಾಕಂದರೆ ಇವತ್ತು ನಮ್ಮ ಮಕ್ಕಳಿಗೆ ಮೂರು ಭಾಷೆ ಕಲಿಯೋದು ಏರಿಕೆ ಆಗ್ತಾ ಇದೆ. ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ಜೊತೆಗೆ ನಾವು ಆಯ್ಕೆ ಮಾಡ್ಕೊಂಡಿರೋದು ಇಂಗ್ಲೀಷು. ಬೇರೆಯವ್ರ ಜೊತೆಗೆ ಸಂವಹನ ಮಾಡೋದಕ್ಕೆ ಇಂಗ್ಲೀಷ್ ಸಾಕು, ನಮ್ಗೆ ಹಿಂದಿ ಬೇಡ ರೀ. ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಉತ್ತರ ಭಾರತದಲ್ಲಿ ಇಲ್ಲದೆ ಇರುವಂಥ ತ್ರಿಭಾಷಾ ಸೂತ್ರ ನಮ್ಗೆ ಯಾಕೆ ಬೇಕು ಹಿಂದಿ ಭಾಷೆ? ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಈ ನಾಡಿನಲ್ಲಿ ಹಿಂದಿ ಹೇರಿಕೆ ಮಾಡೋದಕ್ಕೆ ನಾವು ಬಿಡಲ್ಲ. ಇನ್ನೂ 100 ಬಾರಿ ನಾವು ಜೈಲಿಗೆ ಹೋದರೂ ಕೂಡ ಹಿಂದಿ ಹೇರಿಕೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನೋಡಿ, ಶೋಭಕ್ಕಂಗೆ ಅವ್ರಿಗೆ ಸರಿಯಾಗಿ ಹಿಂದಿ ಬರಲ್ಲ, ಹಿಂದಿ ಪರವಾಗಿ ಅವ್ರು ನಿಂತ್ಕೋತಾರೆ. ಏನಾಗ್ಬಿಟ್ಟಿದೆ, ಅವ್ರ ಹೈಕಮಾಂಡ್ ಇವತ್ತು ಏನು ಹೇಳ್ತಾರೋ ಅದನ್ನು ಬಂದು ಹೇಳೋದಷ್ಟೇ. ಇವರು ಹೈಕಮಾಂಡ್ ಬೂಟ್ ನೆಕ್ಕುವಂಥ ಹೇಳಿಕೆಗಳನ್ನ ಇವ್ರು ತೊಗೊಂಬಂದು ನಮ್ಮ ಮೇಲೆ ಏರಿಕೆ ಆಗ್ತಾ ಇದ್ದಾರೆ. ನಾನು ಎಲ್ಲರಿಗೂ ಹೇಳೋದದೇ, ಕನ್ನಡಿಗರ ಓಟನ್ನು ಪಡೆದು ನೀವು ಅಲ್ಲೋಗಿ ಕೂತ್ಕೊಂಡು ಕನ್ನಡಿಗರ ವಿರೋಧವಾಗಿ ಹೇಳಿಕೆ ಕೊಡ್ತಾ ಇದ್ದೀರಲ್ಲ, ನಿಮ್ಮಗಳಿಗೆ ನಿಜವಾಗಿಯೂ ನಾವು ಉಗಿಬೇಕು. ನಿಮ್ಮಂಥವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಕಳಿಸಿದ್ದೀವಲ್ಲ. ಇವತ್ತು ನೋಡ್ರಿ, ತಮಿಳ್ನಾಡಲ್ಲಿ ಅಲ್ಲಿ ಯಾವ ರೀತಿ ಪ್ರಾದೇಶಿಕ ಭಾಷೆಗೆ ಒಗ್ಗಟ್ಟಾಗಿ ನಿಲ್ತಾರೆ ಅಂತ. ನಮ್ಮ
ತಮಿಳ್ನಾಡಲ್ಲಿ ಯಾಕಿಲ್ಲ? ನಮ್ಗೆ ಯಾಕೆ ಈ ಹಿಂದಿ ಏರಿಕೆ? ನಮಗೆ ಬೇಕಾಗಿಲ್ಲ ಹಿಂದಿ. ನಮ್ಮ ಪ್ರಾದೇಶಿಕ ಭಾಷೆ ಜೊತೆಗೆ ಇಂಗ್ಲೀಷ್ ಸಾಕು. ಯಾವುದೇ ಕಾರಣಕ್ಕೂ ಹಿಂದಿಯನ್ನು ನೀವು ಯಾವುದೇ ಮೂಲೆಯಲ್ಲಿ ಏರಿಕೆ ಮಾಡಕ್ಕೆ ಬಂದ್ರೂ ಕೂಡ ನಾವು ಅದರ ವಿರುದ್ಧವಾಗಿ ನಿಂತೇ ನಿಲ್ತೀವಿ. ಇವತ್ತು ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕವಾಗಿ ಅವಶ್ಯಕತೆ ಇಲ್ಲ. ಅದು ಒಂದು ಬಿಳಿಯಾನೆ ಸಾಕಿದಂತೆ. ಅವರು ಕೇವಲ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಕೆಲಸ ಇರೋದು. ಇಲ್ಲಿ ನಮ್ಮ ರಾಜಭವನದಲ್ಲಿ ಕೂರಿಸಿ ಅವರಿಗೆ ನಾವು ರಾಜವೈಭವ ಕೊಟ್ಟು ನಮ್ಮ ಆತಿಥ್ಯದಲ್ಲಿ ಅವರು ಬದುಕ್ತಿರುವಾಗ ನಮ್ಮ ಭಾಷೆಯ ವಿರುದ್ಧವೇ ಮಾತಾಡೋದು, ನಮ್ಮ ನಾಡಿನ ಹಿತಾಸಕ್ತಿಯ ವಿರುದ್ಧವೇ ಅವರು ಮಾತಾಡಿದಾಗ ಅವ್ರ ಅವಶ್ಯಕತೆ ಇಲ್ಲಿಲ್ಲ. ಆ್ಯಕ್ಚುಲಿ ನಮಗೆ ಬೇಕಾಗಿಲ್ಲ. ಇದೊಂದು ಬಿಳಿಯಾನೆ ಸಾಕಿದಂಥ ಹುದ್ದೆಯನ್ನು ತ್ಯಜಿಸಬೇಕು. ಸಂವಿಧಾನಬದ್ಧವಾಗಿ ಇದನ್ನು ತೆಗೆದುಹಾಕಬೇಕು. ಈ ಪ್ರಮಾಣ ವಚನ ಬೋಧಿಸಲಿಕ್ಕೆ 5 ವರ್ಷ ಇವ್ರನ್ನ ಸಾಕಬೇಕಾಗಿಲ್ಲ. ಅದ್ರ ಬದಲಿಗೆ ಹೈಕೋರ್ಟ್ ನ್ಯಾಯಮೂರ್ತಿ ಅಂತವ್ರಿಗೆ ಯಾರಿಗಾದ್ರು ಕೊಟ್ಟರೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸ್ವಂತ ಅವರ ಮಧ್ಯಪ್ರದೇಶ ಅವರ ನಾಡು, ಅಲ್ಲೇ ದ್ವಿಭಾಷೆ ಇದೆ. ಅವ್ರಿಗೆ ಪತ್ರ ಬರೀಬೇಕಲ್ಲ ಅವರು. ಮಧ್ಯಪ್ರದೇಶದಲ್ಲಿ ತ್ರಿಭಾಷೆ ಥರ ಕೇಳಬೇಕಲ್ಲ ಅವರು. ಕರ್ನಾಟಕದಲ್ಲಿ ಯಾಕೆ ಕಿತಾಪತಿ ಮಾಡ್ತಾರೆ ಅವರು? ಇದೊಂದೇ ಅಂತಲ್ಲ, ಎಲ್ಲ ಕನ್ನಡದ ವಿಷಯಗಳಲ್ಲಿ ಅವ್ರು ಮೂಗು ತೋರಿಸ್ತಾರೆ. ಒಂದು ಚುನಾಯಿತ ಸರ್ಕಾರದ ನಿರ್ಧಾರಗಳನ್ನು ಪ್ರಶ್ನಿಸುವಂತಹ, ವಿರೋಧಿಸುವಂತಹ ಅಧಿಕಾರವನ್ನು ರಾಜ್ಯಪಾಲರಿಗೆ ಸಂವಿಧಾನ ನೀಡಿಲ್ಲ. ರಾಜ್ಯಪಾಲರು ಕೇವಲ ಅಬ್ಸರ್ವರ್ ಕೆಲಸ ಮಾಡಬೇಕು. ಇದು ಬಿಟ್ಬಿಟ್ಟು ಆಡಳಿತದಲ್ಲಿ ಮೂಗು ತೋರ್ಸೋಕೆ ಅವ್ರು ಬರಬಾರ್ದು. ಹಾಗಾಗಿ ಅವ್ರನ್ನ ದಯವಿಟ್ಟು ನೀವು ಕರ್ನಾಟಕ ಬಿಟ್ಟು ತೊಲಗಿ ಅಂತ ಹೇಳ್ತಿದ್ದೀವಿ. ಇವತ್ತು ನಾರಾಯಣಗೌಡರು ಇದು ಏನೊಂದು ಚಳುವಳಿ ಮಾಡ್ತಿದ್ದಾರೆ, ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ. ಎಲ್ಲ ಕನ್ನಡ ಪರ ಮನಸ್ಸುಗಳಿದ್ದಾವೆ, ಎಲ್ಲ ಕನ್ನಡ ಸಂಘಟನೆಗಳು ಇದ್ದಾವೆ. ಆಡಳಿತ ಪಕ್ಷದ ನಿಲುವು ಖಚಿತವಾಗಿದೆ. ಆಲ್ರೆಡಿ ಅವ್ರು ಹೇಳಾಗಿದೆ. ಶಿಕ್ಷಣ ಮಂತ್ರಿಯಾದ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರನ್ನು ನಾವು ಖುದ್ದಾಗಿ ಹೋಗಿ ಅಭಿನಂದಿಸಿದ್ದೀವಿ. ಇನ್ನು ಮುಂದೆ ಕರ್ನಾಟಕದಲ್ಲಿ SSLCಯಲ್ಲಿ ತೃತೀಯ ಭಾಷೆಯಾದ ಹಿಂದಿ ಅಥವಾ ಯಾವುದೇ ಸಂಸ್ಕೃತ, ಉರ್ದು ಇನ್ಯಾವುದೇ ಇದ್ದಾಗ ತೃತೀಯ ಭಾಷೆಗೆ ಗ್ರೇಡಿಂಗ್ ಇರುತ್ತೆ, ಮಾರ್ಕಿಂಗ್ ಇರಲ್ಲ ಅಂತ. ಏನು ತಪ್ಪಿದೆ? ಗ್ರೇಡಿಂಗ್ ತೆಗೆದಾಕಿಲ್ಲ. ಈಗ ಯಾಕೆ ಬಾಯಿ ಪಡ್ಕೊತಿದ್ದೀರಾ ನೀವೆಲ್ಲ? ತೆಗೆದಾಕಿಲ್ಲ. ಓದಬೇಕಾ? ಓದಿ. ಇದೆ ಗ್ರೇಡಿಂಗ್ ಕೊಡ್ತೀವಿ. ನಿಮ್ಗೆ ಮಾರ್ಕೇ ಏನಕ್ಕೆ ಬೇಕು? ನಮ್ಮ ಮಕ್ಕಳ ಮೇಲೆ 6 kg ಹಾಕಿದ್ದೀರಾ, ಉತ್ತರದ ಭಾರತದ ಮಕ್ಕಳ ಮೇಲೆ, ತಮಿಳುನಾಡಿನ ಮಕ್ಕಳ ಮೇಲೆ 5 kg ಹಾಕಿದ್ದೀರಾ, ಓಡುವಂತಿದ್ದೀರಾ. ಎಲ್ಲಿದೆ ಸಮಾನತೆ? ಸಮಾನ ರೇಸ್ ಆಗಬೇಕು. ಸಮಾನ ರೇಸ್ ಆದಾಗ ಸಮಾನತೆ ಇರುತ್ತೆ, ನ್ಯಾಯ ಸಿಗುತ್ತೆ. ಇದು ಅನ್ಯಾಯ. ಇದು ಆ ಹಿಂದಿ ಜನ ಇವ್ರನ್ನ ಇಲ್ಲಿ ರಾಜ್ಯಪಾಲರ ಕಳಿಸಿದಾರೆ ಅನ್ನೋದಾದ್ರೆ ಆ ರಾಜ್ಯಪಾಲರ ಅವಶ್ಯಕತೆ ಕನ್ನಡಿಗರಿಗಿಲ್ಲ, ಕರ್ನಾಟಕಕ್ಕಿಲ್ಲ. ಆ ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಬಹುದು. ಕನ್ನಡಿಗರ ತೆರಿಗೆ ಹಣದಲ್ಲಿ ಐಷಾರಾಮಿಯಾಗಿ ಬದುಕನ್ನು ಇವತ್ತು ಅವರು ಕಳೀತಾ ಇದ್ದಾರೆ. ತೆರಿಗೆ ಹಣದಲ್ಲಿ ಸಂಬಳವನ್ನು ತಗೊಂತಾರೆ. ಅಂಥ ರಾಜ್ಯಪಾಲರು ರಾಜ್ಯವನ್ನು ಪಾಲನೆ ಮಾಡೋದನ್ನು ಬಿಟ್ಟು ಇವತ್ತು ಭಾಷಾ ಚಳವಳಿಗೆ ಇಳಿದಿದ್ದಾರೆ. ಹಿಂದಿ ಪರವಾದಂಥ ಏಜೆಂಟರ್ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂಥ ರಾಜ್ಯಪಾಲರಿಗೆ ನಾವು ಹೇಳೋದಿಷ್ಟೇ, ನಿಮಗೇನಾದರೂ ಕನ್ನಡಿಗರ ಪರವಾಗಿ, ಕನ್ನಡದ ಜನರ ಪರವಾಗಿ, ಕರ್ನಾಟಕದ ಪರ ಹಿತವನ್ನು ಕಾಯಲಿಕ್ಕಾಗಲಿಲ್ಲ ಅಂದರೆ ಕರ್ನಾಟಕ ಬಿಟ್ಟು ತೊಲಗಿ ಸ್ವಾಮಿ. ನಿಮ್ಮ ಅವಶ್ಯಕತೆ ಇಲ್ಲ. ಇನ್ಯಾರೋ ಒಬ್ಬ ಬಂದು ಅಲ್ಲಿ ರಾಜ್ಯಪಾಲನ ಕೆಲಸ ಮಾಡ್ತಾನೆ. ಅದನ್ನು ಬಿಟ್ಟು ಕರ್ನಾಟಕದ ಹಿತವನ್ನು ಕಾಯೋದನ್ನು ಬಿಟ್ಟು ಇವತ್ತು BJP ಏಜೆಂಟರ ರೀತಿಯಲ್ಲಿ, ಯಾರೋ ಹಿಂದಿ ಗುಲಾಮರ ಏಜೆಂಟರ ರೀತಿಯಲ್ಲಿ ಇವತ್ತು ರಾಜ್ಯಪಾಲರ ವರ್ತನೆ ಸರಿ ಇಲ್ಲ. ಹಾಗಾಗಿ ಅವರ ಹೇಳಿಕೆಯನ್ನು ಹಿಂಪಡೆಯುವಂಥ ಕೆಲಸವನ್ನು ರಾಜ್ಯಪಾಲರು ಈ ಕೂಡಲೇ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದರೆ ಆ ರಾಜಭವನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ, ನುಗ್ತೀವಿ. ರಾಜ್ಯಪಾಲರನ್ನ ಹೊರ ಎಳೆದಾಕುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಇಲ್ಲಿ ಗಂಟ ಯಾವುದೇ ಕನ್ನಡಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಕರವೇ ಯಾವ ರೀತಿಯ ಕ್ರಾಂತಿಯ ಹೋರಾಟಕ್ಕೆ ಮುಂದಾಗುತ್ತೆ, ಅದೇ ಕ್ರಾಂತಿ ಸ್ವರೂಪದ ಹೋರಾಟ ರಾಜ್ಯಪಾಲರು ಕೂಡ ಮೇಲೆ ಮಾಡ್ತೀವಿ. ಯಾಕೆಂದ್ರೆ ನಾವು ಕೇಸು ಜೈಲಿಗೆ ಎದುರುವಂಥ ಜನ ಅಲ್ಲ. ಹಾಗಾಗಿ ರಾಜ್ಯಪಾಲರಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಕನ್ನಡಿಗರ ತೆರಿಗೆ ಹಣದಲ್ಲಿ ನಾನು ಬದುಕ್ತಿದ್ದೀನಿ ಅನ್ನುವ ಸಾಮಾನ್ಯ ಜ್ಞಾನ ನಿನಗಿಲ್ಲ ಅಂದರೆ ಕರ್ನಾಟಕ ಬಿಟ್ಟು ತೊಲಗಬೇಕು. ಇಲ್ಲಿ ಇನ್ನೊಬ್ಬ ಹೊಸ ರಾಜ್ಯಪಾಲನ ಆಯ್ಕೆ ನಡಿಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.